ಕೊಡಗಿನಲ್ಲಿ ವನ್ಯಜೀವಿ ಕಳ್ಳಬೇಟೆ ಪ್ರಕರಣ ಸಿನಿಮೀಯ ತಿರುವು ಪಡೆದುಕೊಂಡಿದೆ. ಕಾಟಿಯನ್ನು ಬೇಟೆಯಾಡಿ ಬರೋಬ್ಬರಿ 260 ಕೆಜಿ ಮಾಂಸ ಸಾಗಿಸುತ್ತಿದ್ದ ಆರೋಪಿಗಳನ್ನು ಬಂಧಿಸಲು ತೆರಳಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿಯ ಮೇಲೆಯೇ ಜೀಪ್ ಹರಿಸಲು ಯತ್ನಿಸಲಾಗಿದೆ. ಈ ವೇಳೆ ಪರಿಸ್ಥಿತಿ ನಿಯಂತ್ರಿಸಲು ನಡೆದ ಏರ್ಗನ್ ಶಾಟ್ನಲ್ಲಿ ಇಬ್ಬರು ಆರೋಪಿಗಳಿಗೆ ಗುಂಡೇಟು ತಗುಲಿದ್ದು, ಪ್ರಕರಣದ ಹಿಂದೆ ದೊಡ್ಡ ಕಳ್ಳಬೇಟೆ ಜಾಲ ಇರುವ ಶಂಕೆ ವ್ಯಕ್ತವಾಗಿದೆ. ಸಂಪಾಜೆ ಅರಣ್ಯ ವಲಯ ವ್ಯಾಪ್ತಿಯ ಬೆಟ್ಟತೂರು ಮೀಸಲು ಅರಣ್ಯದಲ್ಲಿ ವನ್ಯಪ್ರಾಣಿ ಬೇಟೆ ನಡೆದಿರುವ ಮಾಹಿತಿ ಅರಣ್ಯ ಇಲಾಖೆಗೆ ಲಭ್ಯವಾಗಿತ್ತು. ಮಾಹಿತಿ ಆಧರಿಸಿ ಗುರುವಾರ ಸಂಜೆ 5:30ಕ್ಕೆ ಮಡಿಕೇರಿಯಿಂದ ತೆರಳಿದ ಸಿಬ್ಬಂದಿ ರಾತ್ರಿವರೆಗೂ ಅಲ್ಲೇ ಕಾದು ಕುಳಿತಿದ್ದರು. ರಾತ್ರಿ ಸುಮಾರು 9:30ರ ವೇಳೆಗೆ ಕಾಟಿಯ ಸುಮಾರು 260 ಕೆಜಿ ಮಾಂಸ ಸಾಗಿಸುತ್ತಿದ್ದ ಮಹೀಂದ್ರ ಜೀಪ್ ಸ್ಥಳಕ್ಕೆ ಆಗಮಿಸಿತು. ವಾಹನವನ್ನು ತಡೆಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದಾದರು. ಆದರೆ ಚಾಲಕ ವಾಹನ ನಿಲ್ಲಿಸದೆ ಸಿಬ್ಬಂದಿಯತ್ತಲೇ ಜೀಪ್ ಚಲಾಯಿಸಿದ್ದಾನೆ. ಈ ವೇಳೆ 3 ಸಿಬ್ಬಂದಿ ಬಿದ್ದು ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಸಿಬ್ಬಂದಿ ಗಾಳಿಗೆ ಗುಂಡು ಹಾರಿಸಲು ಮುಂದಾದಾಗ ಆಕಸ್ಮಿಕವಾಗಿ ಇಬ್ಬರು ಆರೋಪಿಗಳಿಗೆ ಗುಂಡೇಟು ತಗುಲಿದೆ. ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ. ಸ್ಥಳದಿಂದ 260 ಕೆಜಿ ಕಾಡುಕೋಣ ಮಾಂಸ, ಜೀಪ್, ಚಾಕು, ಕೊಡ್ಲಿ, ಅರ ಸೇರಿದಂತೆ ಹಲವು ವಸ್ತುಗಳನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆದುಕೊಂಡು ತನಿಖೆ ಮುಂದುವರಿಸಿದೆ. ಗಾಯಗೊಂಡ ಇಬ್ಬರು ಆರೋಪಿಗಳಾದ ಜುಬೈರ್ ಹಾಗೂ ಯಾಕೂಬ್ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ತಲೆಮರೆಸಿಕೊಂಡಿರುವವರ ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಇಷ್ಟೊಂದು ಪ್ರಮಾಣದ ಮಾಂಸ ಸಾಗಾಟ ನಡೆದಿರೋದ್ರಿಂದ ಪ್ರಕರಣದ ಹಿಂದೆ ಸಂಘಟಿತ ಕಳ್ಳಬೇಟೆ ಜಾಲ ಕಾರ್ಯನಿರ್ವಹಿಸುತ್ತಿರುವ ಸಂಶಯವಿದೆ ಎಂದು ಡಿಎಫ್ಒ ಅಭಿಷೇಕ್ ಹೇಳಿದ್ದಾರೆ. ಕಾಟಿ ಮಾಂಸಕ್ಕೆ ದುಬೈ, ಕೇರಳ ಭಾಗದಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು, ಕೊಡಗಿನಲ್ಲಿ ಬೇಟೆಯಾಡಿ ಮಾಂಸವನ್ನು ಅಲ್ಲಿ ಮಾರಾಟ ಮಾಡುವ ಬಗ್ಗೆ ಮಾಹಿತಿ ಇದೆ ಎಂದು ಅವರು ಹೇಳಿದ್ದಾರೆ. ನಮಗೆ ಒಂದು ಇನ್ಫಾರ್ಮೇಷನ್ ಬಂದಿರ್ತದೆ, ಈ ಥರ ಕಾಡೊಳಗಡೆ ಒಂದು ಬೇಟೆ ನಡೆದುಬಿಟ್ಟು ಅವರ ಬೇಟೆನ ಮಾಂಸವಾಗಿ ಪರಿವರ್ತನೆ ಮಾಡಿ ಅದನ್ನು ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಯಾವ ಜಾಗದಲ್ಲಿ ನಮ್ಗೆ ಇನ್ಫಾರ್ಮೇಷನ್ ಇತ್ತು ಎಲ್ಲಿಂದ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೆಟ್ಟತೂರು ಗ್ರಾಮದ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಆರ್ಚ್ ಹತ್ರ ಕಾಯ್ತಾ ಇದ್ದಾಗ 9:30, 9:45 ಒಂದು ಜೀಪ್ ಬರ್ತಾ ಇರೋದು ನಮ್ಮವ್ರಿಗೆ ಕಾಣಿಸುತ್ತೆ. ನಮ್ಮವ್ರು ಯೂನಿಫಾರ್ಮಲ್ಲಿದ್ದು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಗಾಡಿ ಮುಂದೆ ಬಂದು ನಿಂತ್ಕೊತಾರೆ. ಅವರು ಸ್ಟಾಪ್ ಮಾಡಲಿಕ್ಕೆ ನಿಂತ ಕೂಡ ಅವರು ಯಾವುದೇ ಒಂದು ನಿಲ್ಲಿಸೋವಂಥ ಒಂದು ಇದು ಕಾಣಿಸಲ್ಲ. ನಿಲ್ಲಿಸ್ದಿರ ಡೈರೆಕ್ಟಾಗಿ ಬರ್ತಾನೆ ಇದ್ದಾಗ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಅಲ್ಲಿಂದ ಸೈಡಿಗೆ ಜರಿದು ಬಿಟ್ಟು ಒಂದು ಏರಲ್ಲಿ ಒಂದು ಶಾಟ್ ಕೂಡ ಮಾಡ್ತಾರೆ. ಮಾಡಾದಮೇಲೆ ಮತ್ತೆ ಇವ್ರನ್ನ ಹುಡ್ಕೊಂಡು ಹೋದಾಗ ಮುಂದೆ ಗಾಡಿ ಅಬಂಡನ್ ಮಾಡಿರ್ತಾರೆ. ಒಂದು ಜೀಪ್ ಅಬಂಡನ್ ಮಾಡಿಬಿಟ್ಟು ಅಲ್ಲಿಂದ ಹುಡುಕ್ತಾರೆ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ಹೇಳಿಬಿಟ್ಟು. ಅಲ್ಲಿ ಯಾರೂ ಇರೋದಿಲ್ಲ. ಅಲ್ಲಿಂದ ಅವರು ಪರಾರಿಯಾಗಿರ್ತಾರೆ. ಮತ್ತು ಆ ಒಂದು ಗಾಡಿನ ಸೀಸ್ ಮಾಡ್ತಾರೆ. ಗಾಡಿನ ಸೀಸ್ ಮಾಡಿಬಿಟ್ಟು ನಾವು ಚೆಕ್ ಮಾಡಿದಾಗ ನಮಗೆ ಗಾಡಿಯಲ್ಲಿ ಅರೌಂಡ್ 260 ಕೆಜಿಯಷ್ಟು ಮಾಂಸ ಸಿಗುತ್ತೆ. ಅದು ಮೋಸ್ಟ್ಲಿ ಇಂಡಿಯನ್ ಗೌರ್ ಅಂತ ಹೇಳ್ಬಿಟ್ಟು ನಾವು ಇವಾಗ ಇದು ಪಡ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ದಿರ ನಮಗೆ ಕ್ಯಾಟ್ರಿಡ್ಜಸ್ ಸಿಗ್ತದೆ, ಚಾಕು ಸಿಗುತ್ತೆ, ಕೊಡ್ಲಿ ಸಿಗುತ್ತೆ, ಅರ ಸಿಗುತ್ತೆ, ಮತ್ತು ಟಾರ್ಚ್ ಸಿಗುತ್ತೆ. ಇವೆಲ್ಲದನ್ನು ಬೇಟೆಗೆ ಬಳಸುವಂಥ ಸಾಮಗ್ರಿಗಳನ್ನು ನಾವು ವಶಪಡಿಸ್ಕೊತೀವಿ. ಅದ್ರ ಜೊತೆಗೆ ಮಹೇಂದ್ರ ಜೀಪ್ KA12 M5214 ಈ ಜೀಪನ್ನು ಕೂಡ ಅಮಾನತು ಪಡಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಬೆಳಗ್ಗೆ ಇಲ್ಲಿಗೆ ತೊಗೊಂಬರ್ತೀವಿ. ಮತ್ತು ಬೆಳಗ್ಗೆ ಸುಮಾರಿಗೆ ನಮಗೆ ಪೊಲೀಸ್ ಕಡೆಯಿಂದ ಇನ್ಫಾರ್ಮೇಷನ್ ಬರುತ್ತೆ, ಬೆಳಗ್ಗೆ ಇಬ್ಬರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಜುಬೇರ್ ಮತ್ತು ಯಾಜೀರ್ ಅನ್ನೋರು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಇವರು ಒಂದೇ ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬಂದಿರುತ್ತೆ. ಇದು ಸಂಪಾಜೆ ಅರಣ್ಯ ವಲಯದಲ್ಲಿ ಪಟ್ಟಿಘಾಟ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಬೇಟೆ ನಡೆದಿದೆ. ಅದು ಗನ್ ಶಾಟ್ ಮಾಡಿದಾಗ ಪೆಲೆಟ್ಸ್ ಇರ್ತದೆ, ದಟ್ ಈಸ್ ನಾಟ್ ರಿವಾಲ್ವರ್. ಅದರಲ್ಲಿ ನಾವು ಮಾಡಿಲ್ಲ. ಅವರು ಎದುರುಗಡೆ ಬರ್ತಿದ್ದಾಗ ನಾವು ನಿಲ್ಲಿಸದೇ ಇದ್ದಾಗ ಅವರು ಒಂದು ಮೇಲೆ ಏರ್ ಶಾಟ್ ಮಾಡಿದಾಗ ನಿಲ್ಲಿಸ್ತಾರೆ. ಸೊ ಹಂಗೆ ಪ್ರಯತ್ನ ಪಟ್ಟಿದ್ದಾಗ ಸಹ ಅವ್ರು ನಿಲ್ಲಿಸಿರಲ್ಲ. ಆ ಒಂದು ಪೆಲೆಟ್ಸ್ ಅವ್ರಿಗೆ ತಗಲಿದೆ. ಇತ್ತ ಆಸ್ಪತ್ರೆಗೆ ದಾಖಲಾಗಿರುವ ಇಬ್ಬರು ಆರೋಪಿಗಳು ಅನಗತ್ಯವಾಗಿ ನಮ್ಮ ಮೇಲೆ ಗುಂಡು ಹಾರಿಸಿದ್ದಾರೆ. ಜೀಪ್ ನಿಲ್ಲಿಸಿದ್ದರೂ ಶೂಟ್ ಮಾಡಿದ್ರು. ಹಾಗಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದೆವು ಎಂದು ಹೇಳಿಕೆ ನೀಡಿದ್ದಾರೆ. ಆದರೆ ಅವರ ಹೇಳಿಕೆಯನ್ನು ಒಪ್ಪದ ಡಿಎಫ್ಒ ಅನಗತ್ಯವಾಗಿ ಶೂಟ್ ಮಾಡುವ ಪ್ರಮೇಯವೇ ಇಲ್ಲ ಎಂದಿದ್ದಾರೆ. ತನಿಖೆಯಿಂದ ಸಾಕಷ್ಟು ಸತ್ಯಾಂಶ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅನಗತ್ಯವಾಗಿ ಶೂಟ್ ಮಾಡೋ ಪ್ರಮೇಯನೇ ಬರಲ್ಲಲ್ವ. ಅವರು ನಿಲ್ಲಿಸದಿರೋ ಇರೋ ಸಮಯದಲ್ಲೇ ಅವರ ನಮ್ಮ ಮೇಲೆ ಗಾಡಿ ಓಡಿಸ್ಲಿಕ್ಕೆ ಬಂದಾಗ ಅಟ್ಲೀಸ್ಟ್ ಏರಲ್ಲಿ ಶಾರ್ಟ್ ಮಾಡಿದಾಗ ನಿಲ್ಲಿಸ್ತಾರೇನೋ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅದಾದಿಗೂ ಸಹ ಅವ್ರು ನಿಲ್ಲಿಸಿಲ್ಲ. ಸೊ ಅದಾದಮೇಲೆ ನಮ್ಮ ಗಾಡಿ ಸೀಸ್ ಮಾಡಿದಾಗ ಇಷ್ಟೆಲ್ಲ ಐಟಮ್ಸ್ ನಮ್ಗೆ ಗಾಡಿ ಸಿಕ್ಕಿರೋದು. ಆ ಗಾಡಿನ ಅಬಂಡನ್ ಮಾಡಿ ಹೋಗಿದ್ದಾರೆ. ಅವರು ಅಬಂಡನ್ ಮಾಡಿ ಹೋಗಬೇಕಾಗಿರೋ ಪ್ರಮೇಯ ಕೂಡ ಅವ್ರಿಗೆ ಬರಬೇಕಾಗಿರಲಿಲ್ಲ. ಪ್ರಾಪರ್ ಇನ್ವೆಸ್ಟಿಗೇಷನ್ ನಡೀತಿದೆ. ಪ್ರಾಥಮಿಕವಾಗಿ ಕೊಳಕೇರಿ ಕಡೆ ಇರೋರು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ. ಬಟ್ ಇನ್ನೂ ಇನ್ವೆಸ್ಟಿಗೇಷನ್ ಇಂಡಿಯನ್ ಗೌರ್ಮೆಂಟ್ ಇಲ್ಲ ಆಗಿತ್ತು.
ಸೊ ಆ ಸಂಬಂಧದಲ್ಲಿ ದಿಸ್ ಮೈಟ್ ಬಿ ಅ ಬಿಗರ್ ಗ್ಯಾಂಗ್ ಇನ್ವಾಲ್ಡ್ ಅಂತ ಹೇಳ್ಬಿಟ್ಟು ನಮಗೊಂದು ಇನ್ಫಾರ್ಮೇಷನ್. ಇಲ್ಲಿಂದ ಕೇರಳ ಮತ್ತು ದುಬೈ ಕೂಡ ಇಲ್ಲಿಂದ ಸಾಗಣೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಅನುಮಾನ ಇದೆ. ಆ ಅನುಮಾನನೆಲ್ಲ ಅವರ ಇನ್ವೆಸ್ಟಿಗೇಷನ್ ಮುಖಾಂತರ ನಾವು ತಿಳ್ಕೊಂಡು ಅದೇ ಅವರು ಸರಿ ಹೋದ್ಮೇಲೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ನಮ್ಗೆ ಇವೆಲ್ಲದ್ರ ಬಗ್ಗೆ ಮಾಹಿತಿ ಅವ್ರು ಕೊಡಬೇಕಾಗುತ್ತೆ. ಎಲ್ಲಿಗೆ ಸಾಗಿಸ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಒಂದು ಇನ್ಫಾರ್ಮೇಷನ್ ಪ್ರಕಾರ ಇದರಿಂದ ಇನ್ನೂ ದೊಡ್ಡ ಗ್ಯಾಂಗ್ ಇದೆ. ಇಟ್ಸ್ ಆರ್ಗನೈಸ್ಡ್ ನೆಟ್ವರ್ಕ್ ಇದೆ. ಆ ನೆಟ್ವರ್ಕ್ನ ಕ್ರ್ಯಾಕ್ ಮಾಡುವಂಥದ್ದು ಮಾಡ್ತೀವಿ. ಇಲ್ಲಿ ಕೆದಕಲಲ್ಲಿ ರೀಸೆಂಟಾಗಿ ಒಂದು ಇದಾಗಿತ್ತು. ಅದಲ್ಲದೆ ಲಾಸ್ಟ್ ಇಯರೂ ಒಂದು ಗೌರ್ ಡೆತ್ ಆಗಿತ್ತು. ಸುತ್ತಮುತ್ತ ಎಸ್ಪೆಷಲಿ ಕಾಟಿ ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ ದುಬೈ ಆ ಕಡೆ ಈ ಕಡೆ, ಮತ್ತು ಈ ಕೇರಳ ಸೈಡಲ್ಲಿ. ಮತ್ತು ಆ ಕಾರಣದಿಂದ ಇಲ್ಲಿ ಅದರ ಹಂಟಿಂಗ್ ಮಾಡಿ ಆ ಮಾಂಸನ ಇಲ್ಲೇ ತಯಾರು ಮಾಡಿ ತೊಗೊಂಡೋಗಿ ಅಲ್ಲಿ ಮಾರ್ತಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಅದ್ರ ಬಗ್ಗೆ ಇವಾಗ ನಾವು ತನಿಖೆಯಲ್ಲಿದ್ದೀವಿ. ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ಸುನಿಲ್, ಗಸ್ತು ಅರಣ್ಯ ಪಾಲಕ ಸಚಿನ್ ಪೋಲೂರು, ಅರಣ್ಯ ವೀಕ್ಷಕ ವಾಸುದೇವ್, ಸುಧಾ, ಆರ್ಆರ್ಟಿ ಸಿಬ್ಬಂದಿಗಳಾದ ಶರತ್, ಕಾರ್ತಿಕ್, ಪ್ರವೀಣ್, ತಿಮ್ಮಯ್ಯ, ಮಹೇಶ್, ವೆಂಕಟೇಶ್, ಚಾಲಕರಾದ ಮೋಹನ್ ಮತ್ತು ಜೀವನ್ ಪಾಲ್ಗೊಂಡಿದ್ದರು. ಒಂದೆಡೆ ವನ್ಯಜೀವಿ ಸಂರಕ್ಷಣೆಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದ್ದರೆ, ಮತ್ತೊಂದೆಡೆ ಕಳ್ಳಬೇಟೆ ಜಾಲ ಸಕ್ರಿಯವಾಗಿರೋದು ಆತಂಕ ಮೂಡಿಸಿದೆ. ಈ ಜಾಲದ ಹಿಂದಿರುವ ಪ್ರಮುಖ ಆರೋಪಿಗಳನ್ನು ಬಂಧಿಸಲು ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.